ರಾಜ್ಯ ರಾಜಕಾರಣದಲ್ಲಿ ನಾಟಿ ಕೋಳಿ, ಇಡ್ಲಿ, ಬ್ರೇಕ್‌ಫಾಸ್ಟ್ ಮೀಟಿಂಗ್ ಸಾಕಷ್ಟು ಸದ್ದು ಮಾಡ್ತು. ಪವರ್ ಶೇರಿಂಗ್ ವಿಚಾರ ಕಾಂಗ್ರೆಸ್ ಪಾಳ್ಯದಲ್ಲಿ ತಾರಕಕ್ಕೆ ಹೋದಂಥ ಸಂದರ್ಭದಲ್ಲಿ ಕೆ.ಸಿ. ವೇಣುಗೋಪಾಲ್, ಎಐಸಿಸಿ ಜನರಲ್ ಸೆಕ್ರೆಟರಿ ಕೆ.ಸಿ. ವೇಣುಗೋಪಾಲ್ ಅವರು ಕರೆ ಮಾಡಿ ಇಬ್ಬರೂ ಕೂಡ ಬ್ರೇಕ್‌ಫಾಸ್ಟ್ ಮೀಟಿಂಗನ್ನು ಮಾಡಿ, ಆ ಮೂಲಕ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು ಅನ್ನೋಂಥ ಸೂಚನೆಯನ್ನು ಕೊಟ್ಟ ನಂತರದಲ್ಲಿ ಸಿ.ಎಂ. ಸಿದ್ದರಾಮಯ್ಯನವರು ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರನ್ನ ಆಹ್ವಾನ ಮಾಡಿದರು. ಸಿದ್ದರಾಮಯ್ಯರವರ ನಿವಾಸದಲ್ಲಿ ಬ್ರೇಕ್‌ಫಾಸ್ಟ್ ಮೀಟಿಂಗ್ ಆಯಿತು. ಅತ್ತ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರ ನಿವಾಸದಲ್ಲಿ ಸಿ.ಎಂ. ಸಿದ್ದರಾಮಯ್ಯವ್ರನ್ನ ಆಹ್ವಾನ ಮಾಡಿ ಅವರಿಗೂ ಕೂಡ ಅವರಿಗಿಷ್ಟವಾದಂತಹ ನಾಟಿ ಕೋಳಿ, ಇಡ್ಲಿ ಜೊತೆಗೆ ಮೈಸೂರಿನ ಶೈಲಿಯಲ್ಲೇ ಊಟ ಮಾಡಿ, ಒಂದು ಅಡಿಗೆ ಮಾಡಿ, ಒಂದಿಷ್ಟು ಉಪಹಾರವನ್ನು ಸೇವಿಸುವಂಥ ಪ್ರಸಂಗ ಎಲ್ಲವೂ ಕೂಡ ಆಯಿತು. ಇದಾದ ನಂತರದಲ್ಲಿ ರಾಜಕೀಯ ಬೆಳವಣಿಗೆಗಳ ಬಗ್ಗೆಯೂ ಕೂಡ ಒಂದಷ್ಟು ಮಾತುಕತೆಯನ್ನು ಸಿ.ಎಂ. ಸಿದ್ದರಾಮಯ್ಯ, ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಮಾಡ್ಕೊಂಡಿದ್ದಾರೆ. ಅಂದರೆ ಚಳಿಗಾಲದ ಅಧಿವೇಶನ 8ನೇ ತಾರೀಕಿಂದ ಆಗ್ತಾ ಇದೆ. ಆ ಒಂದು ಅಧಿವೇಶನಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಅನ್ನೋಂಥ ಮಾತನ್ನು ಸ್ವತಃ ಸಿ.ಎಂ. ಸಿದ್ದರಾಮಯ್ಯನವರು ಕೂಡ ಹೇಳಿದರು. ಇತ್ತ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳಿದರು. ಈ ನಡುವೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಒಂದು ಮಾತು ಸಿದ್ದರಾಮಯ್ಯನವರ ಬಾಯಿಂದ ಹೊರಗಡೆ ಬಂತು. ಹೈಕಮಾಂಡ್ ಹೈಕಮಾಂಡ್ ಯಾವಾಗ ಒಪ್ಪುತ್ತೋ ಅವಾಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋಂಥ ಮಾತನ್ನು ಹೇಳಿದ್ರು. ಈ ಒಂದು ಮಾತು, ಈ ಒಂದು ಹೇಳಿಕೆ ರಾಜ್ಯ ರಾಜಕೀಯ ವಲಯದಲ್ಲಿ ಸಾಕಷ್ಟು ಸಂಚಲನವನ್ನೇ ಸೃಷ್ಟಿ ಮಾಡಿತು. ಅದಾದ ನಂತರದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ 30 ತಿಂಗಳಾದ್ರೇನು ಅಥವಾ 10 ವರ್ಷಗಳಾದ್ರೇನು ಯಾವಾಗಲಾದರೂ ಒಂದು ದಿನ ಬಿಟ್ಟು ಕೊಡಲೇಬೇಕಲ್ಲ ಅನ್ನೋಂಥ ಮಾತನ್ನು ಸ್ವತಃ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿದರು. ಅದಾದಮೇಲೆ ಮಂಗಳೂರಿನಲ್ಲಿ ಇಂಟ್ರೆಸ್ಟಿಂಗ್, ಸಾಕಷ್ಟು ಕುತೂಹಲಕಾರಿಯಾದಂತಹ ಒಂದಷ್ಟು ರಾಜಕೀಯ ವಿದ್ಯಮಾನಗಳಿಗೂ ಕೂಡ ಸಾಕ್ಷಿ ಆಯಿತು. ಅದೇನಂತಂದು ಹೇಳಿದ್ರೆ, ಕೆ.ಸಿ. ವೇಣುಗೋಪಾಲ್ ಅವರು ಗುರು ಮತ್ತು ಗಾಂಧಿ ಶತಮಾನೋತ್ಸವದ ಸಂವಾದದ ಏನಿದೆ, ಆ ಸಂವಾದನ ಶತಮಾನೋತ್ಸವದ ಕಾರ್ಯಕ್ರಮಕ್ಕೆ ಭಾಗಿಯಾಗಲಿಕ್ಕೆ ಕೆ.ಸಿ. ವೇಣುಗೋಪಾಲ್ ಅವರು ಬಂದಿದ್ದರು. ಬಂದಂಥ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಿ.ಎಂ ಆಗಬೇಕು ಅನ್ನೋಂಥ ಘೋಷಣೆಗಳು, ಅವರ ಬೆಂಬಲಿಗರು ಕೂಡ ಘೋಷಣೆ ಹಾಕಿದರು. ಅತ್ತ ಸಿದ್ದರಾಮಯ್ಯನವರು ಕೂಡ ಅವರ ಗ್ಯಾಂಗ್ನಲ್ಲಿರುವಂಥ ಅವರ ಅಭಿಮಾನಿಗಳು ನಾವೇನು ಕಮ್ಮಿ ಇಲ್ಲ ಅನ್ನುವಂಥ ಘೋಷಣೆಗಳು ಕೂಡ ಅವರು ಹಾಕಿದರು. ಅಂದರೆ ಕಾಂಗ್ರೆಸ್ನ ಒಳಗಡೆ ಇರುವಂಥ ಸಿದ್ದರಾಮಯ್ಯನವರ ಅಭಿಮಾನಿಗಳು ಮತ್ತು ಡಿ.ಕೆ. ಶಿವಕುಮಾರ್ ಅವರ ಅಭಿಮಾನಿಗಳು, ಈ ಎರಡೂ ಬಣಗಳ ನಡುವೆ, ಅಂದರೆ ಇಬ್ಬರ ಅಭಿಮಾನಿಗಳ ಬಳಗದ ನಡುವೆ ಒಂದಷ್ಟು ಇವತ್ತು ಮುಂದಿನ ಸಿ.ಎಮ್ಮು ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಮುಂದುವರಿತಾರೆ ಅನ್ನುವಂಥ ಘೋಷಣೆಗಳು ಮೊಳಗಿದವು. ಸ್ವತಃ ಕೆ.ಸಿ. ವೇಣುಗೋಪಾಲ್ ಅವರ ಸಮ್ಮುಖದಲ್ಲೇ ಅವರು ಬಂದಂಥ ಸಂದರ್ಭದಲ್ಲೇ ಈ ರೀತಿಯ ಘೋಷಣೆಗಳು ಮೊಳಗಿರುವಂಥದ್ದು. ಜೊತೆಗೆ ನಿನ್ನೆ ಈ ಎರಡೂ ಇದಾದ ನಂತರದಲ್ಲೇ ಸಿದ್ದರಾಮಯ್ಯನವರು ಕೆ.ಸಿ. ವೇಣುಗೋಪಾಲ್ ಅವ್ರನ್ನ ಭೇಟಿಯಾಗಿ ಒಂದಷ್ಟು ರಾಜಕೀಯ ಮಾತುಕತೆ, ಮೇಲ್ನೋಟಕ್ಕೆ ರಾಜಕೀಯ ಮಾತುಕತೆ ಇಲ್ಲ, ನಾವು ಯಾವುದೂ ಕೂಡ ರಾಜಕೀಯವಾಗಿ ಮಾತನಾಡಿಲ್ಲ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯನವರು ಹೇಳಿದಂಥ ಸಂದರ್ಭದಲ್ಲೂ ಕೂಡ ಸಹಜವಾಗಿ ಬ್ರೇಕ್‌ಫಾಸ್ಟ್ ಮೀಟಿಂಗ್ ಏನಾಗಿದೆ, ಕೆ.ಸಿ. ವೇಣುಗೋಪಾಲ್ ಅವರು ಸೂಚನೆಯ ಮೇರೆಗೆ ಈ ಬ್ರೇಕ್‌ಫಾಸ್ಟ್ ಮೀಟಿಂಗ್ ಆಗಿರೋದ್ರಿಂದ ಈ ಬ್ರೇಕ್‌ಫಾಸ್ಟ್ ಮೀಟಿಂಗ್ಗಳಲ್ಲಿ ಯಾವ್ಯಾವ ವಿಚಾರಗಳು ಚರ್ಚೆಗೆ ಬಂತು, ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವ್ರನ್ನ ಮನವೊಲಿಸಿದ್ರಾ ಅಥವಾ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರನ್ನ ಮನವೊಲಿಸಿದ್ರಾ, ಇಲ್ಲಿ ಯಾವ ವಿಚಾರಗಳು ಪ್ರಸ್ತಾಪ ಆಯಿತು, ಹೈಕಮಾಂಡ್ ಸೂಚನೆ ಏನಿತ್ತು, ಆ ಸೂಚನೆ ಎಷ್ಟರ ಮಟ್ಟಿಗೆ ಪರಿಪಾಲನೆ ಆಗಿದೆ, ಈ ಎಲ್ಲ ಅಂಶಗಳು ಕೂಡ ಕೆ.ಸಿ. ವೇಣುಗೋಪಾಲ್ ಅವರ ಗಮನಕ್ಕೆ ತಂದಿರುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಯಾಕೆ ಅಂತಂದು ಹೇಳಿದ್ರೆ, ಅಲ್ಲಿ ರಾಹುಲ್ ಗಾಂಧಿಯವರ ಸಮ್ಮುಖದಲ್ಲಾಗಿರ್ಬೋದು ಅಥವಾ ಸೋನಿಯಾ ಗಾಂಧಿಯವರ ನಿಕಟವರ್ತಿಗಳಾಗಿರುವಂಥದ್ದು, ಮತ್ತು ರಾಹುಲ್ ಗಾಂಧಿಯವರ ಜೊತೆಗೂ ಕೂಡ ಕೆ.ಸಿ. ವೇಣುಗೋಪಾಲ್ ಅವರು ಒಂದಷ್ಟು ಆತ್ಮೀಯ ವಲಯದಲ್ಲಿರೋದು ಜೊತೆಗೆ ಎಐಸಿಸಿ ಜನರಲ್ ಸೆಕ್ರೆಟರಿ ಆಗಿರುವಂಥ ಹಿನ್ನೆಲೆಯಲ್ಲಿ ಯಾವ ಸಂದೇಶವನ್ನು ತಲುಪಿಸ್ಬೇಕು ಮತ್ತು ಹೈಕಮಾಂಡ್ನ ಸದ್ಯದ ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋಂಥ ಒಂದಷ್ಟು ಸುಳಿವುಗಳನ್ನು ಪಡೆದುಕೊಂಡಿರುವಂಥ ಸಾಧ್ಯತೆಗಳಿದ್ದಾವೆ. ಮತ್ತೊಂದು ಕಡೆಗೆ ರಾಜ್ಯದಲ್ಲಿ ಆಗಿರುವಂಥ ಒಂದು 10-15 ದಿನಗಳಲ್ಲಿ ಆದಂಥ ಸುದೀರ್ಘವಾದಂಥ ಒಂದಷ್ಟು ಮಾಹಿತಿಗಳು ಕೂಡ ಕೆ.ಸಿ. ವೇಣುಗೋಪಾಲ್ ಅವರಿಗೆ ಕೊಟ್ಟಿರುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಇದರ ಜೊತೆಗೆ ಚಳಿಗಾಲದ ಅಧಿವೇಶನದಲ್ಲಿ ಅವಿಶ್ವಾಸ ನಿರ್ಣಯವನ್ನು ಮಂಡಿಸ್ತಾರೆ ಬಿಜೆಪಿಯವರು ಅನ್ನುವಂತಹ ಒಂದು ದಾಳ ಏನಿತ್ತು, ಈ ದಾಳವೇ ಸಿ.ಎಂ. ಸಿದ್ದರಾಮಯ್ಯ ಮತ್ತು ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರನ್ನ ಒಂದಷ್ಟು ಒಗ್ಗಟ್ಟಿನ ಜಪ ಮಾಡಿಸುವುದರಲ್ಲಿ ಸಕ್ಸಸ್ ಆಯ್ತಾ ಅನ್ನುವಂಥ ಚರ್ಚೆಗಳು ಇದ್ದಾವೆ. ಇದರ ಎಲ್ಲದರ ನಡುವೆ ಮತ್ತೊಂದು ಕಡೆಗೆ ಈಗ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗಿದ್ದಾರೆ.
ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಅವರು ದೆಹಲಿಗೆ ಹೋಗಿದ್ದಾರೆ. ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಸಹಜವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂಥ ಪ್ರಸಂಗ ಆದರೂ ಕೂಡ ಆಶ್ಚರ್ಯ ಇಲ್ಲ, ಅಥವಾ ವಾಪಸ್ ಯಾರನ್ನೂ ಕೂಡ ಭೇಟಿ ಮಾಡ್ದೇ ವಾಪಸ್ ಬಂದ್ರೂ ಕೂಡ ಆಶ್ಚರ್ಯ ಇಲ್ಲ. ಈ ನಡುವೆ ಮದುವೆ ಒಂದು ಕಾರ್ಯಕ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಯಾರಾದರೂ ಕಾಂಗ್ರೆಸ್ ನಾಯಕರು ಬಂದರೆ ಅವ್ರನ್ನೂ ಕೂಡ ಭೇಟಿ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗೇ ಇದ್ದಾವೆ. ಅಂದರೆ ರಾಜಕಾರಣದಲ್ಲಿ ಈಗ ಸದ್ಯದ ಮಟ್ಟಿಗೆ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಅವರ ನಡುವೆ ಬ್ರದರ್ಸ್ ರಾಜಕಾರಣ ಜೋರಾಗಿ ನಡೀತಾ ಇದೆ. ಅಂದರೆ ನಾವಿಬ್ಬರು ಕೂಡ ಬ್ರದರ್ಸ್ಗಳ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋಂಥ ಮಾತನ್ನ ಸ್ವತಃ ಇಬ್ಬರೂ ಕೂಡ ಹೇಳಿರುವಂಥ ಇದ್ರೂ ಕೂಡ, ಆದರೆ ಆಂತರಿಕವಾಗಿ ಅಧಿಕಾರ ಹಂಚಿಕೆಯ ಸೂತ್ರ ಇನ್ನೂ ಕೂಡ ಜೀವಂತವಾಗಿದೆ. DK ಶಿವಕುಮಾರ್ ಅವರು CM ಯಾವಾಗ ಆಗ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ ಅವರ ಬಣದವರು ಇದ್ದಾರೆ, ಇಲ್ಲ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ ಈ ಬಣದವರು ಇದ್ದಾರೆ. ಅಂದರೆ ಎರಡೂ ಬಣಗಳಿಗೂ ಕೂಡ ಯಾವುದೇ ರೀತಿಯ ಕ್ಲಾರಿಟಿ ಇದ್ದಂತೆ ಇಲ್ಲ. ಆದರೂ ಕೂಡ ಅವರವರ ಪ್ರತಿ ದಾಳಗಳನ್ನು ಎರಡೂ ಬಣಗಳು ಎಣಿತಾ ಇದ್ದಾವೆ. ಇದ್ರ ಜೊತೆಗೆ ಇಂತಹ ಸಂದರ್ಭದಲ್ಲೇ KC ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡಿದ್ದು ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂಥ ಮಾತನ್ನ ಹರಿಪ್ರಸಾದ್ ಅವರು ಕೂಡ ಹೇಳದಂತೆ ಕಾಣಿಸ್ತಾ ಇರುವಂಥದ್ದು. ಜೊತೆಗೆ ಇಲ್ಲಿ ರಾಹುಲ್ ಗಾಂಧಿಯವರ ಮನಸ್ಥಿತಿ ಯಾವ ರೀತಿ ಇದೆ, ಚಳಿಗಾಲದ ಅಧಿವೇಶನ ಪಾರ್ಲಿಮೆಂಟ್ ಸೆಷನ್ ನಡೆಯುವಂಥ ಸಂದರ್ಭದಲ್ಲಿ ಯಾರಾದರೂ ಸಂಸದರು, BJP ಸಂಸದರು ಅಥವಾ ರಾಜ್ಯದ BJP ಸಂಸದರು ಕರ್ನಾಟಕ ರಾಜ್ಯ ರಾಜಕಾರಣದ ಬಗ್ಗೆ ಏನಾದರೂ ಪ್ರಸ್ತಾಪ ಮಾಡಿದ್ರೆ ಅಲ್ಲಿ ನೇರವಾಗಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೊಂದು ರಾಹುಲ್ ಗಾಂಧಿಯವರು ಇರುವಂಥ ಸಂದರ್ಭದಲ್ಲಿ ಸಹಜವಾಗಿ ಮುಜುಗರ ಆಗುತ್ತೆ. ಅದರ ಜೊತೆಗೆ ಇಲ್ಲಿ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಇಂಥದ್ದೊಂದು ಪ್ರಸ್ತಾಪ ಆದರೆ ರಾಜ್ಯದ ಸಮಸ್ಯೆಗಳ ಚರ್ಚೆಯ ದಿಕ್ಕುಗಳು ಬದಲಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಒಗ್ಗಟ್ಟಿನ ಜಪ ಮಾಡಿದ್ದಾರೆ. ಒಗ್ಗಟ್ಟಿನ ಜಪ ಜೋರಾಗೇ ನಡೆದರೂ ಕೂಡ ಇವತ್ತು ಅಹಿಂದ ಸಚಿವರು ಸತೀಶ್ ಜಾರಕಿಹೊಳಿ ಅವರು, ಜಮೀರ್ ಅಹ್ಮದ್ ಅವರು, ಡಾಕ್ಟರ್ G ಪರಮೇಶ್ವರ್ ಅವರು ಎಲ್ಲರೂ ಕೂಡ ಅಲ್ಲಿ ಮಂಗಳೂರಿಗೆ ಹೋಗಿದ್ದಾರೆ. ಮಂಗಳೂರಿಗೆ ಹೋದಂಥ ಸಂದರ್ಭ ಸಹಜವಾಗಿ ಇಂಥ ಬೆಳವಣಿಗೆಗಳಾಗ್ತಾ ಇರುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಏಕಾಏಕಿಯಾಗಿ ಆ ಮಟ್ಟಿಗಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅನ್ನೋಂಥದ್ದು ಒಂದು ಸಹಜ ಸಣ್ಣ ಕುತೂಹಲ ಖಂಡಿತವಾಗಿಯೂ ಎಲ್ರಿಗೂ ಮೂಡುತ್ತೆ. ಅಲ್ಲಿ ಮೇಲ್ನೋಟಕ್ಕೆ ನಾರಾಯಣ ಗುರು ಅವರು ಮತ್ತೆ ಗಾಂಧೀಜಿಯವರ ನಡುವೆ ನಡೆದಂಥ ಸಂವಾದಕ್ಕೆ 100 ವರ್ಷಗಳಾಗಿದೆ. ಆದ ನೆನಪಿಗಾಗಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ಅನ್ನೋಂಥ ಮಾತುಗಳನ್ನ ಅಲ್ಲೂ ಕೂಡ ಹೇಳಿದ್ರು. ಮತ್ತೆ ಇದು ಪಕ್ಷಾತೀತವಾಗಿ ನಡೀತಾ ಇರುವಂತಹ ಕಾರ್ಯಕ್ರಮ. ಆದರೆ BJP ನಾಯಕರು ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೋಗಿರ್ತಾರೆ. ಇಂತಹ ಸಂದರ್ಭದಲ್ಲಿ KPCC ಅಧ್ಯಕ್ಷ DK ಶಿವಕುಮಾರ್ ಅವರಿಗೆ ಆಹ್ವಾನ ಕೊಟ್ಟಿಲ್ಲ ಅನ್ನುವಂಥದ್ದು ಎಲ್ಲೋ ಒಂದು ಕಡೆಗೆ ಆ ಒಂದು ಚರ್ಚೆಗೆ ರೆಕ್ಕೆ ಪುಕ್ಕ ಕೊಟ್ಟಂತೆ ಕಾಣಿಸ್ತಾ ಇರುವಂಥದ್ದು. ಇದು ಅಹಿಂದ ಸಚಿವರೆಲ್ಲರೂ ಕೂಡ ಒಂದಷ್ಟು KC ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡಲಿಕ್ಕೆ ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡಿದ್ದಾರೆ ಅನ್ನೋಂಥ ಮಾತುಗಳು ಕೂಡ ಹೇಳಿಬಂದ್ರು. ಆದರೆ ಅದಾದ ನಂತರದಲ್ಲೂ ಕೂಡ ಕಾರ್ಯಕ್ರಮ ಮುಗಿದ ನಂತರದಲ್ಲಿ ರಾಜಕಾರಣದ ಬಗ್ಗೆ, ನಾಯಕತ್ವದ ಬದಲಾವಣೆ ಬಗ್ಗೆ ಯಾರೂ ಕೂಡ ನಮ್ಮನ್ನ ಪ್ರಶ್ನೆ ಕೇಳಬೇಡಿ ಅನ್ನುವಂಥ ಮಾತುಗಳನ್ನ ಸ್ವತಃ ಡಾಕ್ಟರ್ G ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ. ಅಂದ್ರೆ ಚರ್ಚೆಗಳು ಎಲ್ಲವೂ ಕೂಡ ಆಂತರಿಕವಾಗಿ ನಡೀತಾ ಇದ್ರೂ ಕೂಡ ಬಹಿರಂಗವಾಗಿ ಯಾರೂ ಕೂಡ ಮೊದಲಿನಿಂದ ನೇರ ಫೈಟ್ ಆದ ನಂತರದಲ್ಲಿ ಹೈಕಮಾಂಡ್ ಸೂಚನೆ ಕೊಟ್ಟ ನಂತರದಲ್ಲಿ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ. ಆದರೆ ಆಂತರಿಕವಾಗಿ ಪವರ್ ಶೇರಿಂಗ್ ವಿಚಾರ ಈ ಕ್ಷಣಕ್ಕೂ ಜೀವಂತವಾಗಿದೆ. ಅದು ಮುಂದುವರಿಯುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ನವೆಂಬರ್ ಕ್ರಾಂತಿ ಡಿಸೆಂಬರ್ 19ರಿಂದನೂ ಕೂಡ ಸ್ಟಾರ್ಟ್ ಆಗಬಹುದು. ಡಿಸೆಂಬರ್ ಕ್ರಾಂತಿ ಆಗ್ಬೋದು ಅಥವಾ ಜನವರಿ ಕ್ರಾಂತಿ ಆಗ್ಬೋದು, ಸಂಕ್ರಾಂತಿ ಕೂಡ ಆಗಬಹುದು ಅನ್ನುವಂಥ ಬೆಳವಣಿಗೆಗಳು ಜೋರಾಗಿ ನಡೀತಾ ಇದ್ದಾವೆ. ಒಟ್ಟಾರೆಯಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಅವರ ಕುರ್ಚಿಯ ಕದನ, ಬ್ರದರ್ಸ್ಗಳ ಜಟಾಪಟಿ ಅನ್ನೋಷ್ಟು ವಿಶ್ಲೇಷಣೆಗಳು ಕೂಡ ಜೋರಾಗಿ ನಡೀತಾ ಇದೆ. ಯಾಕೆಂತಂದು ಹೇಳಿದ್ರೆ ರಾಜಕಾರಣದಲ್ಲಿ ಯಾವುದು ಕೂಡ ಶಾಶ್ವತ ಅಲ್ಲ. ನಮ್ಮ ಸ್ವತಃ CM ಸಿದ್ದರಾಮಯ್ಯನವರು ಕೂಡ ಒಂದಷ್ಟು ಮಾತುಗಳನ್ನ ಇವ್ರ ಜೊತೆಗೆ ಬೇಳೂರು ಗೋಪಾಲಕೃಷ್ಣ ಅವರ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಆಡಿರುವಂಥ ಮಾತುಗಳು ಕೂಡ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಯನ್ನ ಮೂಡಿಸಿದೆ. ಒಟ್ಟಾರೆಯಾಗಿ ಅಣ್ಣ ತಮ್ಮಂದಿರ ರಾಜಕಾರಣ ಜೋರಾಗಿ ನಡೀತಾ ಇದೆ. ಒಂದು ಕುರ್ಚಿಗಾಗಿ ಒಂದು ಮಾತಿಲ್ಲಿ ನೆನಪು ಮಾಡ್ಕೊಳ್ಬೇಕು, ಅದು ಬಹಳ ಪ್ರಮುಖ ಆಗತ್ತೆ. ಒಂದು ಮಾತೇನಂತಂದು ಹೇಳಿದ್ರೆ ಹುಟ್ಟುತ್ತಾ ಅಣ್ಣ ತಮ್ಮ, ಬೆಳೆಯುತ್ತಾ ದಾಯಾದಿಗಳು ಅನ್ನುವಂಥ ಮಾತೇನಿದೆ. ಈಗ ಸದ್ಯಕ್ಕೆ ನಾವಿಬ್ರು ಅಣ್ಣ ತಮ್ಮ ಅನ್ನುವಂಥ ಮಾತನ್ನ ಹೇಳ್ತಾ ಇರುವಂಥ CM ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಅವರು ನವೆಂಬರ್ನಲ್ಲಿ ಅಂದ್ರೆ ಡಿಸೆಂಬರ್ 19 ಚಳಿಗಾಲದ ಅಧಿವೇಶನದ ನಂತರದಲ್ಲೂ ಕೂಡ ಅಥವಾ ಮಾರ್ಚ್ನಲ್ಲೂ ಕೂಡ ಮುಂದಿನ 2.5 ವರ್ಷನೂ ಕೂಡ ಇದೇ ರೀತಿ ಇರ್ತಾರಾ ಅನ್ನುವಂಥದ್ದೇ ಒಂದಷ್ಟು ಯಕ್ಷ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಮತ್ತಷ್ಟು ಕುತೂಹಲಕಾರಿಯಾದಂತಹ ಬೆಳವಣಿಗೆಗಳು ಕೂಡ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ.